ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನೆನ್ನೆದೇ ಕಂಟಿನ್ಯೂಷನ್ಗಳಾಗಿದ್ದು. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಕೊನೆವರೆಗೂ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ಥರ ನಮ್ಮಣ್ಣ ಫುಲ್ಲು ಮನೆ ಸುತ್ತಲೂ ಗಿಡ ಹಾಕಿತ್ತು. ಅದಕ್ಕೆ ಯಾವ್ಯಾವ ಥರ ಗಿಡ ಹಾಕಿದ್ದಾನೆ ಅಂತ ನಾನು ತಂಗಿನೂ ನೋಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನೋಡಿ ಪ್ಯಾಲಕಾಯಿ ಗಿಡ ಹಾಕಿದ್ದಾನೆ. ಬಟ್ ಅಲ್ಲಿ ಪ್ಯಾಲಕಾಯಿ ಸ್ವಲ್ಪ ಚೆಂದ ಬಿಟ್ಟಿದೆ, ಕಾಣಿಸ್ತಾ ಇಲ್ಲ. ನೋಡೋಣ ಬನ್ನಿ ಯಾವ್ಯಾವ ಗಿಡ ಹಾಕಿ. ಏನೇನು ಗಿಡ ಹಾಕಿದೆಯಾ ಅವನು? ಎಲ್ಲ ಹಾಕಿದ್ಯಾ? ಚಪ್ಪರ ಅವರೆಕಾಯಿ ಇದಾವ? ಬಟರಕಾಯಿ ಯಾಕೆ ಒಣಗಿದೆ ನೀರು ಹಾಕಿ? ಚಪ್ಪರದ ಅವರೆಕಾಯಿ ಬಟರಕಾಯಿ ಕಟ್ಲೆಕಾಯಿ ಹಾಕಿದ್ದು. ಇದು ನೋಡಿ ಎಲ್ಲ ಒಣಗಿ ಹೋಗ್ಬಿಡ್ತು ಈ ಥರ. ಶೆಟ್ ಇದು ತೊಟರೆಕಾಯಿ. ಹ್ಞೂ ಕಣೆ, ತೊಟರೆಕಾಯಿ ಅಷ್ಟೇ ಇರೋದು. ಒಂದಯ್ಯ ಶಾಸ್ತ್ರಕ್ಕೆ ಒಂದೇ ಒಂದೈತೇನೋ ನೋಡಲಿ ನಾವು ಅಂತ. ಇದೆಲ್ಲ ಹಳ್ಳಿಗಿಡ 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 ಕಾಟನ್, ಇದೆಲ್ಲ ಹರಳ ಗಿಡ. ಇದೇನಿದು? ಇದು ಹುಳ್ಳಿಕಾಳ. ಹುಳ್ಳಿಕಾಳು ಹೆಂಗೈತಿ? ರಾಗಿ ನೋಡು. ಎಲ್ಲ ಬರೀ ಹಳ್ಳಿಗಿಡನೇ ಇದಾವಲ್ಲ. ಇದೆಂತ ನುಗ್ಗೆ ಹೂ ಆಯ್ತಲ್ಲ, ಚೆನ್ನಾಗಿ ಇದು ಮಾಡ್ಬೋದಲ್ಲ. ಏನು ಮಾಡ್ತೀಯಲ್ಲ ಗಿತ್ತ ನಮಗೆ ಒಂದ್ಸರಿ ಇಂದ್ರಮ್ಮನ ಹೋಟ್ಲಲ್ಲಿ ಫ್ರೀ ಇತ್ತಲ್ಲ, ಮಾಡ್ಕೊಡು ನೋಡೋಣ. ಅದೇನು ಮಾಡಿದ್ದಲ್ಲ ನಾವು ಇಲ್ದಾಗ. ಚಟ್ಟಿ ಪುಡಿ ಇಟ್ಕಡೆ ಮನೆಗೆ ನಾನು ನೋಡಿ ಮರ್ತೆ ಬಿಡ್ತೀನಿ. ಹೇಳಿ 100 ಗ್ರಾಮ್ ನುಗ್ಗೆ ಸೊಪ್ಪು, 12 ಕೋಳಿ ಮಟ್ಟ ಸಾಮಾನು. ಹೌದಾ? ಇದು ಎಂಥದ್ದು ಹೂವು? ದಸಳು ಹತ್ತಿ ಹೂವು. ಹಾಂ ಕರೆಕ್ಟ್ ಇಲ್ಲ ಹತ್ತಿ. ಹಾಂ ಎಷ್ಟು ಚೆನ್ನಾಯ್ತಲ್ಲ. ಅಗಸೆ ಬೀಜ. ಅಗಸೆ ಬೀಜ ಅಂತಾರಲ್ಲ ಸಿಗ್ತ. ಬಂದು ಬಂದು ಇದು ಇದರಲ್ಲಿ ಸೊಪ್ಪು ಮಾಡ್ತಾರೆ, ಸಾಂಬಾರು ಮಾಡ್ತಾರೆ. ಇದ್ರಲ್ಲ ಸಾಂಬಾರು ಮಾಡ್ತಾ ಇದ್ದಾರೆ. ಯಾವ ಗಿಡ ಇದು? ಅಗಸೆ ಗಿಡ. ಇದು ಅಗಸೆ ಗಿಡನೇ. ಇದರಲ್ಲಿ ಪಲ್ಯ, ಸೊಪ್ಪು ಪಲ್ಯ ಮಾಡ್ತಿದ್ದಾರೆ. ಹೌದಾ? ಏನಪ್ಪ ನಮಗೆ ಗೊತ್ತಿಲ್ಲ. ನಮಗೆ ಅಂತ ಒಳ್ಳೆ ಐಟಮ್ ಎಲ್ಲ ಗೊತ್ತಿರಲ್ಲ. ಇದು ರಕ್ತ ಚಂದನ. ಇದು ರಕ್ತ ಚಂದನ. ರಕ್ತ ಚಂದನ. ಆಮೇಲೆ ಇದು ಹಳ್ಗಿಡ. ಇವೆಲ್ಲ ಅಷ್ಟು ಹಳ್ಗಿಡ ತಾನೆ. ಇದು ಇನ್ನೇನು ಅಗಸೆ ಗಿಡ. ಇನ್ಯಾವಿದ ಮುಂದೆ? ಪರಂಗಿ ಗಿಡ ಹಾಕಿದೀಯಾ? ಇಲ್ಲಿ ಇನ್ನೊಂದು ಗಿಡ ಹಾಕೋಣ ಅಂತ ಗುಣಿ ತೆಗೆದುಬಿಟ್ಟಿದ್ದೀನಿ. ಇವತ್ತು ಹಾಕಿದ್ದೆ, ತೆಗೆದ್ಬಿಟ್ಟು ಆಮೇಲೆ ಹಾಕೋಣ ಅಂತ. ಹೌದಾ? ಇಲ್ಲಿ ಸೀತಾಫಲ ಅಗಸೆ ಗಿಡ. ಅದೇನು ಗೊತ್ತಿಲ್ಲ. ಸೀತಾಫಲ ಗಿಡ ಹಾಕಿದ್ದೀನಿ. ನೆಕ್ಸ್ಟ್ ರಾಮಫಲ ಗಿಡ ಮಂಜನತೆಗೆ ತಂದು ಹಾಕ್ಬೇಕು. ಒಟ್ಟು ಬೀಜ ಕೊಡಿದ್ದೆ, ಒಂದು ಬೀಜ ಮಾಡಿದ್ದೆ ಎಲ್ಲ ಹಾಕ್ಬೇಕು. ಇದು ನೀರೆಲ್ಲ ಕೊಡದ ತಂದೊಯ್ತೀರಾ? ಅದೆಲ್ಲ ಅವರೆಕಾಯಿ ಬಿಟ್ಟಿಲ್ಲ. ಅವರೆಕಾಯಿನ ಇನ್ನು ಸೊಗಡಿನೂ ಇನ್ನೂ ಸ್ಟಾರ್ಟ್ ಆಗೋದು ಆಮೇಲೆ. ಇದೆಲ್ಲ ಅಗಸೆ ಗಿಡ ಭಾಳ ಹಾಕಿ ಕಿತ್ಕೊಂಡು ಯಾವುದು ಇದೆ? ಅದೇನು ಮಾಡೋದು ರೆಸಿಪಿ ಗೊತ್ತಿಲ್ಲಲ್ಲ. ಯೂಟ್ಯೂಬ್ ನೋಡ್ಕೊಂಡು ಮಾಡ್ಬೇಕಷ್ಟೇ, ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ. ಅಯ್ಯೋ ತರಂಗಿರು ಬೀಜಗಳು ಇಲ್ಲ. ಇನ್ನೊಂದು ಚಾಯ ಗಿಡ ಅಂತ ಗೊತ್ತೇ? ಎಂತದೆ? ಚಾಯ ಗಿಡ. ಛಾಯ ಗಿಡ, ಚಂದನ ಗಿಡ, ರಕ್ತ ಚಂದನ. ಬಿಸ್ನೆಸ್ ಮಾಡ್ತಾನೆ ಈಗ ನೆಕ್ಸ್ಟ್. ರಕ್ತ ಚಂದನ ಹಾಕಿ ಅಲ್ವೇನಾ? ನೆಕ್ಸ್ಟ್ ಅವರೆಕಾಯಿ ಬಂದಾಗ ಹೇಳಕ್ಕಿತ್ತು. ಓಕೆ ಬಂದು ಈಗ ಬಿಟ್ಟಿಲ್ವಲ್ಲ? ಬಿಟ್ಟಿದ್ದಾವೆ ಕಾಯಿ. ಅವಿನ್ನೂ ಬಿದಾಗಿಲ್ವಲ್ಲ? ಚೊಟ್ಟವು. ಇಲ್ಲೊಂದು ಗಿಡ ಹಾಕಿ ಕಟ್ಟಿ ತಂದು ಉಣಿದ್ದೀನಿ. ಅದಿಂದ ಇದು ಏನಿದು? ಅದು ಚಾಯ ಗಿಡ ಅಂತವ. ಇದ್ರದ್ದು ಪಲ್ಯ ಮಾಡ್ತಾರೆ ಎಲೆದು. ಹೌದಾ? ಅದು ಇಷ್ಟು ದೊಡ್ಡದಾಗ ಒಂದು 10-15 ಅಡಿ ಇದಾಗ ಬೆಳೆಯುತ್ತೆ. ಗಿಡಗಳು ಹಾಕಿ ಸಣ್ಣ ಸಣ್ಣ. ಅಯ್ಯೋ ಯಾವ್ಯಾವ ಮೂಲಲ್ಲೆಲ್ಲ ಹಾಕಿದೆಯೋ? ಏನಿದು? ಅದು ಬುರಗ ಅಂತ. ಅಲ್ಲಿ ಇಲ್ಲೊಂದು ಹಾಕಿ ಗಿಲಿರಿಸಿ. ಅಪ್ಪ ದೇವ್ರೆ, ಬೀಳ್ತೀನಿ ಈಗ. ಇದೇಂತದು? ಗ್ಲಿರಿಸಿಡಿ ಅಂತ. ಗ್ಲಿರಿಸಿಡಿ ಹಂಗಂದ್ರೇನು? ಏನೇನೋ ಗಿಡ ಹಾಕಿದ್ರೆ ಹೆಬ್ಬೇವು. ಬೇವು ಅದು ನೋಡಿದ್ದೀನಿ. ಅದು ನಮ್ಮ ಕುಡಿ ಫಾರ್ಮ್ ಹತ್ರ ಎಲ್ಲ ಐತಿ, ದೊಡ್ಡದ ಮರ ಆಗ್ತದೆ. ದೊಡ್ಡವಾದ್ರೆ ಗೊತ್ತಾಗುತ್ತೆ. ಇಲ್ಲೇ ಬೋರಾಶರ್ಗೆ ಗಿಡ ಅಲ್ಲಿ ನೀರು 10 ಜಟ್ ನೀರು ಹೊಡುತ್ತೆ. ಹಂಗಿಂಗ್ ಬರೋ ನೀರು. ಹೌದಾ? ಗೊತ್ತು ಮಾಡ್ತಿಲ್ಲ. ನಾವು ಮಾಡಕ್ ಬರಲ್ಲ. ನೀನು ಹೇಳ್ಕೊಡ್ಬೇಕು ಯೂಟ್ಯೂಬಲ್ಲಿ ಹಾಕಿ. ನೀನು ತೋರಿಸ್ಕೊಡಮ್ಮ ಇಂಥದ್ದು ಹಾಕು ಅಂತ. ನಮಗೆ ಗೊತ್ತಿರುತ್ತೆ. ರೇಷ್ಮೆ ಕಡ್ಡಿ ಹಾಕಿ ನೋಡಿ. ಎಲ್ಲಿ ಇವನು ಏನೇನು ಹಾಕ್ತಾನೆ? ರೇಷ್ಮೆ ಕಡ್ಡಿ ಬೇರೆ ಹಾಕಿದ್ದಾನೆ. ಏನೋ ರೇಷ್ಮೆ ಬೆಳೆಯರಂಗಿ. ನಾಕೇನಾಕ ಕಡ್ಡಿ ಹಾಕಿದ್ದಾನೆ? ದೇವ್ರೆ, ಆ ಕಡೆ ಇಂದು ಇನ್ನು ಏನು ಹಾಕಿದಾನೆ ನಡಿಯ ನೋಡ. ಕನಕಾಂಬರದ ಗಿಡದ ಹೂವಿನ ಗಿಡ ಹಾಕಿತ್ತು. ನಾನು ಗೊತ್ತಿಂದ ಇಲ್ಲೊಂದು ಗಿಡ ಹಾಕಿ ಚಾಯ್ ಗಿಡ ಅಂತ. ಇದನ್ನ ಕೋಳಿ ಇದು ಮಾಡ್ತೀವಿ ಅಂತ ಮುಚ್ಚಿದ್ದೀನಿ. ಇದು ಚಿಗುರು ಹೊಡೆದು ಬಿದ್ದ. ಇದು ದೊಡ್ಡ ಗಿಡ ಇಷ್ಟು ಅಂತ ಕೂಲರಂಗ ಆತಿ. ಸೊರ್ಯಾಗ ಒಂದು 15 ಅಡಿ ಬೆಳೆಯುತ್ತೆ. ಇದ್ರಾಗೂ ಪಲ್ಯ ಮಾಡ್ತಾರೆ. ಅಂದರೆ ಇದ್ರಾಗೆ ಬೆಳೆದ್ರೆ ಹೇಳಿತ್ತು ನಂದು ಹೇಳಕ್ಕೆ. ಇದು ಹೇಳಕ್ಕೆ ಎಷ್ಟು ಅದರಲ್ಲಿ ಹಾಲು ಬರುತ್ತೆ, ಕಳಿ ಹಾಲು ಥರ. ಅದು ಪಾಯ್ಸನ್. ಅದು ಈಗ ಗಿಡದಾಗ ಅದನ್ನ ಸರ್ರಾಗ ಕುದಿಸ್ಬೇಕು.
ಕುದಿಸಿದ್ದು ಆದ್ಮೇಲೆ ಎಲೆ ಒಳಗೆ ಹೋಗುತ್ತಲ್ಲ ಅವಾಗ ಪಲ್ಯ ಮಾಡಿ ಹಂಗೆ ತಿಂದ್ಬಿಟ್ಟು ಅಷ್ಟೇ ಕತಿ. ಏನೇನೋ ತಿಳ್ಕೊಂಡಿ ಕಣಪ್ಪ ನೀನು. ಬದನೆಕಾಯಿ ಗಿಡ ಬಿಟ್ಟಿಲ್ಲ, ಟೊಮೆಟೊ ಗಿಡ ನರ್ಸರಿ ನರ್ಸರಿ ಬೇರೆ ಮಾಡ್ತಾವನಲ್ಲೂ. ಪೋಸ್ ಕೊಡಂಗೆ ಒಂಚೂರು. ತೆಗ್ದೆ ಸಾಕು. ಅಯ್ಯೋ ದೇವ್ರೆ, ಹಳ್ಳಿಗಿಡ ಹಳ್ಳ ಕಾಳು ಬೆಳೆಸ್ತಾ ಇದ್ದಾನೆ ಹಳ್ಳೆಣ್ಣೆ ಮಾಡಕ್ಕೆ. ಇದು ಹಚ್ಚ ಗಿಡ ಚಿಗುರು ಬರ್ತಿತ್ತು ನೋಡಿ. ಏನೇನು ಹಾಕಿದ ಕಡೆ. ಅಯ್ಯೋ ಎಷ್ಟೊಂದು ಇಕ್ಕಿದ್ದಾನೆ ನೋಡಲ್ಲಿ ಲೋಟದಲ್ಲಿ ಕಿಟಕಿ ಹತ್ರ. ಯಾವ ಮದುವೆ ಫಂಕ್ಷನ್ಗೆ ಹೋಯ್ತು ಲೋಟ ಇಲ್ಲಿ ಎಣ್ಣೆ ಕುಡಿದು ಬಿಸಾಕ್ತಾರೆ ಇಲ್ಲಿ ಟ್ಯಾಂಕಿ ಹತ್ರ. ಕಸದಲ್ಲೂ ರಸ ಮಾಡ್ತಿದ್ದಾನೆ. ಹೌದೌದು, ಕಸದಲ್ಲಿ ರಸ ಮಾಡ್ತಿದ್ಯಾ ಅಣ್ಣ? ಅಷ್ಟೇನಾ? ಆ ಕಡೆ ಗಿಡ ಇದಾವಲ್ಲ, ಅದು ಅಕ್ಸೆ ಗಿಡನಾ? ಸಂಪಿಗೆ ಗಿಡನಾ? ಹಾ ಕರೆಕ್ಟ್ ಇಲ್ಲ ನೋಡ ಕಾಯಿ. ಕರೆಕ್ಟ್. ನೀವೇನೆಲ್ಲ ಕೊಂಡ್ಕೊಂಡಂಗೆ ಏನಿಲ್ಲ, ಎಲ್ಲ ಇಲ್ಲಿಲ್ಲೇ ಚೆನ್ನಾಗೆಲ್ಲ ನಿಂಬೆಗಳಲ್ಲಿ. ಹೌದಾ? ಗಿಡ ನಿಂಬೆ ಗಿಡ ಉಟ್ಕೊಂಡ್ರೆ ಚೆನ್ನಾಗಿ ಕರೆಕ್ಟಲ್ಲಿ ಉಟ್ಕೊಂಡಿತ್ತಲ್ಲ. ಬಂದು ಸ್ವಲ್ಪ ನಾವು ವಾಂಪೂರ್ ಮಾಡಿಬಿಟ್ಟು ಹೊರಗಿನ ಟೂರ್ ನೆಲ್ಲಿಕಾಯಿ ಎಳ್ಳಿಕಾಯಿ. ಅಯ್ಯೋ ಭಗವಂತ, ಮತ್ತೆ ಇದು ದಾಸವಾಳ ಗಿಡ. ಬೇರ್ನ ಹುಡ್ಕೊಂಡಿರೋದು, ಬೇರ್ನ ಹುಡ್ಕೊಂಡಿರೋದ ಇದ್ರ ಬೇರ್ನಲ್ಲಿ ಅಲ್ಲ. ಅಯ್ಯೋ ಶೆಟ್, ಹಾಗಲಕಾಯಿ. ನೀವು ಹಾಗಲಕಾಯಿ ತಿಂತೀರಾ? ಓ ಇದು ನುಗ್ಗೆಕಾಯಿ. ಬಳ್ಳಿ ಹಾಕಿತ್ತಲ್ಲ ಬೇಲಿ ಎತ್ತಿತ್ತು ನೋಡಿ. ಬೇಲಿ ಅದು ಹಾಗಲಕಾಯಿ. ಬಳ್ಳಿ ಇಲ್ಲಿ ಹಾಗಲಕಾಯಿ ಬಳ್ಳಿ. ನುಗ್ಗೆಕಾಯಿ ಕಣಿದ್ರೆ ಎಲ್ಲ ಕೊಯ್ಕೊಂಡು ತಿಂದ್ಬಿಟ್ಟು. ಅಯ್ಯೋ ಶೆಟ್. ನುಗ್ಗೆಕಾಯಿ ಒಂದು 5 ಕಾಯಿಗಳು 5. ಹೌದಾ? ತಿಂದ ಒಳ್ಳೇದಾಗ್ಬಿಟ್ಟು. ಇದು ಸಂಪಿಗೆ ಗಿಡನಾ? ಚೆನ್ನಾಗಿ. ನುಗ್ಗೆಕಾಯಿ ಎಷ್ಟು ನುಗ್ಗೆಕಾಯಿ ಹಾಕಿದ್ಯೋ ಸುತ್ತಲೂ? ಇವೆಂತವು? ಇದು ಶೋಕೇಶ್ ಗಿಡನಾ? ಸಿಲ್ವರ್ ಗಿಡ. ಸಿಲ್ವರ್. ಆ ಕಡೆ ಸಂಪಿಗೆ ಗಿಡ, ಆ ಕಡೆ ಮಹಾಗನಿ. ಇದು ಸಂಪಿಗೆನಾ? ಇದು ಸಂಪಿಗೆ, ಇದು ಮಹಾಗನಿ. ಅಯ್ಯಪ್ಪ ದೇವ್ರ, ಸುಸ್ತಾತಾನೆ. ಕೇಳೇ ಸುಸ್ತಾಯ್ತು ಏನಲ್ಲ. ತೊಟ್ನಿಕಾಯಿ ಕೊಯ್ಕೊಂಡು ಹೋಗ್ಬೇಕು. ತೊಟ್ನಿಕಾಯಿ ಇದಾವಲ್ಲ, ಹುಡುಕಿ ಕೊಯ್ಕೊಂಡು ಹೋಗ್ತೀನಿ. ಮನೆ ಕಟ್ಟಕ್ಕೆ ಎಲ್ಲವ ಮೆಟ್ಟು ರೆಡಿ ಮಾಡ್ಕೊಂಡಿದ್ವಿ. ಕಲ್ಲು, ಇಟ್ಟಿಗೆ, ಮಣ್ಣು. ಯಾಕೆ ಮತ್ತೆ ಕಟ್ಲಿಲ್ವಾ? ಯಾವ ಅವನಿಗೆ ಇದು ಮಾಡಿದ್ದಕ್ಕ ಕಸಿ ಮಾಡಿದ್ದಿಲ್ಲ. ಕಸಿ ಮಾಡಿ ಫೇಲ್ ಆಗ್ಬಿಡ್ತು. ಏನ ಕಸಿ ಮಾಡಿದ್ದಿದ್ದಕ್ಕೆ. ಕರೆಕ್ಟ್ ಅವತ್ತು ತೋರಿಸಿದ್ದಲ್ಲ. ಕಸಿ ಮಾಡಿದ್ದೆ, ಫೇಲ್ ಆತಾ? ಎಕ್ಸ್ಪೆರಿಮೆಂಟ್ ಫೇಲ್. ಛೇ, ಗಿಡದಲ್ಲಿ ಕಸಿ ಮಾಡಿದ್ದೆ. ಒಂದರಲ್ಲಿ 2 ಮರ ಬೆಳೆಯಂಗೆ ಮಾಡಿದ್ದ, ಅದು ಎಕ್ಸ್ಪೆರಿಮೆಂಟ್ ಫೇಲ್ ಆಯ್ತು. ಫೇಲ್ ಆಗಿಬಿಟ್ಟಿದ್ದಾರೆ. ವಿಜ್ಞಾನಿಗಳು ಫೇಲ್ ಆಗಿಬಿಟ್ಟಿದ್ದಾರೆ. ದೇವನಿಗೆ ಬೆಳೀತಾಳೆ. ದೇವ್ ಹಾಕಿರೋ ಗಿಡ ದೇವನಿಗೆ ಬೆಳೀತೆ. ಹೇಳ ದೇವ. ಯಡಿಯೂರು ಹೇಗಿದೆ? ದೇವ್ರ ದರ್ಶನ ಮಾಡಕ್ಕೆ ಹೋಯ್ತಾನ? ಯಡಿಯೂರಪ್ಪನ ದರ್ಶನ. ಗುದ್ದುತ್ತೇನೋ ಹೂವಿನ ಗಿಡ. ಫೋಟೋ ಹೊಡಿ ಹಂಗೆ. ಆಂಟಿ ಬಂದು ಆರಾಮಿದ್ದೀರಾ? ಹೌದಾ? ಮೊನ್ನೆ ಬಂದಿದ್ದು. ನಮ್ದು ಇವತ್ತು ಕೋಳಿ ಏನ್ ಮಾಡಿದ್ ಗೊತ್ತ? ಎಂತ ಚಾನ್ಸು, 2 ಬಟ್ಟೆ ಇದ್ಮೇಲೆ ಕಿತ್ತು ಗೊತ್ತ. ಬರಕ್ಕೆ ಒಂದು 4 ಗಂಟೆ ಮುಂಚೆ ಅಲ್ಲಿ ಕೆಂಚಿಂದ ಅದು ಬಟ್ಟೆ ಅದನ್ನ 2 ಬಟ್ಟೆ ಕಿತ್ತು. ಕೆಂಚ ಒಬ್ಬ ಮಿಸ್ ಆಯ್ತು. ಕೆಂಚಕ್ಕ ಏನೋ ಹಣ್ಣು ಮಾಡ್ಬಿಟ್ಟಿದ್ವಿ ನಾವು. ಎಂತ ಬೀಜ ನೀವು? ಅಂತ ಇದು ಗಿಡ ದೊಡ್ಡದಾದ್ರೂ ಗೊತ್ತಾಗ್ತದೆ ಬಗ್ಗೆ ಹೇಳಕ್ಕೆ. ಹೌದೇ? ಇದು ಎಂತ ಬೀಜ? ಓ ಇಷ್ಟೊಂದು ಹಾಕ್ತೀಯಾ? ರಾಗಿ ಬೆಳೆದ್ ಬಿಟ್ಟು ಇವನ್ನೇ ಬೆಳಿತೀಯ ಹೆಂಗೆ? ಅವೆಂತವು ಬುರ್ಗ ಅಂತೆ? ಅವ ಏನನ್ ಗಿಡ ಹಾಕ್ತೀಯ ಕಣಪ್ಪ, ನನಗಂತೂ ಗೊತ್ತಿಲ್ಲ ಮುಂದೆ ಹೆಸರು. ನಮ್ಮ ಅಣ್ಣನ ಹತ್ರ ಮಾತಾಡ್ಕೊಂಡ್ಬಿಟ್ಟು ನಮ್ಮಮ್ಮ ತೊಟ್ನಿಕಾಯಿ ಇದ್ದು ಹಿಂಗಡೆಗೆ, ಅಂದರೆ ತೊಟ್ನಿಕಾಯಿ ಅಂದರೆ ಹಲಸಿನಕಾಯಿ ಅಂತಾರೆ ನಮ್ಮ ಕಡೆ, ಅದನ್ನು ಕಿತ್ಕೊಂಡ್ಬರ್ತೀನಿ ಅಂತ ಹೋಗಿತ್ತು. ನಮ್ಮ ದೊಡ್ಡಮ್ಮನೂ ನಾನು ಹೋಗ್ತೀನಿ ಸ್ವಲ್ಪ ತಿಂಡಿ ಮಾಡಿಬಿಡು ನೀನು ಅಂತ ಹೇಳ್ತಾಯಿತ್ತು. ಅದಕ್ಕೆ ಸರಿ ಆಯಿತು ಅಂತ ನಾನೇ ತಿಂಡಿ ಮಾಡಿ ಕೊಡ್ತಾಯಿದ್ದೀನಿ. ನೋಡಿ ಇಲ್ಲಿ ತೊಟ್ನಿಕಾಯಿ ಆಲ್ರೆಡಿ ಕೊಯ್ಕೊಂಬಂದು ಇಟ್ಟಿದೆ. ಇವೇ ತೊಟ್ನಿಕಾಯಿ ಅಂದರೆ ಹಲಸಿನಕಾಯಿ ಅಂತಾರಲ್ಲ ಅದು. ಇವಾಗ ನಾನು ನಮ್ಮ ದೊಡ್ಡಮ್ಮ ಮಂಡಕ್ಕಿ ತಿಂಡಿ ಮಾಡು ಅಂತ ಹೇಳಿತ್ತಲ್ಲ, ಹಂಗಾಗಿ ಮಾಡ್ತಾಯಿದ್ದೀನಿ. ನಾವು ಎಲ್ಲಿಗಾರು ಹೋದ್ರೆ ನಾವೇ ಮಾಡ್ಕೊಂಡು ನಾವೇ ತಿಂದು ಬರೋದು.
ಹಾಗೆ ನಾವು ಎಲ್ಲೂ ಹೋದರೂ ಅಷ್ಟೇ, ನಮ್ಮ ಆಂಟಿ ನಮ್ಮ ದೊಡ್ಡಮ್ಮರ ಮನೆ ಎಲ್ಲಿ ಹೋದರೂ ಅಷ್ಟೇ, ನಾವೇ ಮಾಡ್ಕೊಳ್ತೀವಿ, ನಾವೇ ತಿಂತೀವಿ, ನಾವೇ ಪಾತ್ರೆ ತೊಳೆದು ದಬ್ಬಾಕ್ ಬರ್ತೀವಿ. ಮತ್ತು ಟೈಮ್ ಬೇರೆ ಆಗಿತ್ತು, ಬಸ್ ಬೇರೆ ಬರೋ ಟೈಮ್ ಆಗಿತ್ತು, ಹಂಗಾಗಿ ಬೇಗ ಮಾಡ್ತಾಯಿದ್ದೆ. ಯಾಕಂದರೆ ಹಳ್ಳಿ ಸೈಡ್ ಅಲ್ವಾ, ಇಲ್ಲಿ ಬಸ್ಸು ಇಷ್ಟು ಟೈಮಿಗೆ ಅಂತ ಇರುತ್ತೆ ಅಷ್ಟೇ. ಮಿಸ್ ಆಗಿಬಿಟ್ರೆ ಬಸ್ಸು ಬಸ್ ಸಿಗೋಲ್ಲ ನಮಗೆ. ಹಂಗಾಗಿ ಬೇಗ ತಿಂಡಿ ಮಾಡಿ, ನಾನು ತಿಂಡಿ ಮಾಡಿ ನನಗೆ ಕೊಟ್ಟು ಈಗ ಊರಿಗೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಊರಿಗೆ ಬಂದಮೇಲೆ ಅಕ್ಕ ಅದೆಲ್ಲೆಲ್ಲ ಅಕ್ಕಂತ ಯಾಕ ಬ್ಯಾಗ ಅದನ್ನ ಇದು ಫ್ಯಾಷನ್ ಅಲ್ಲ, ನೀನು ಹೊಡ್ಕೊಂಡು ನೋಡು. ಸಾಕು ಹೋಗಿ ತಗೊಳಮ್ಮ ನಿನ್ನ ಪರ್ಸ. ಅಣ್ಣ ಇವಳು ಯೂಟ್ಯೂಬ್ ಮಾಡ್ತಾಳೆ, ಅದೇ ಬರೀ ನನ್ನ ವಿಡಿಯೋ ಹಾಕ್ತಾರೆ, ವಿಡಿಯೋ ಹಾಕತ್ತೀನಿ ಒಂದ್ಸಲ. ಚೆನ್ನಾಗಿ ಕಾಣಿಸ್ತೀನಿ, ಚೆನ್ನಾಗಿ ಕಾಣಿಸ್ತೀನಿ, ಚೆನ್ನಾಗಿ ಕಾಣಿಸ್ತೀನಿ, ಚೆನ್ನಾಗಿ ಕಾಣಿಸ್ತೀನಿ. ಹೇಳು ಸಾಕು ಅಷ್ಟೇ ಸಾಕು.